ಇಸ್ರೇಲ್ ಹಾಗೂ ಇರಾನ್ ನಡುವಣ ಸಮರ ಮುಂದುವರೆದಿದೆ. ಎಲ್ಲರೂ ಈಗಿಂದೀಗಲೇ ಟೆಹರಾನ್ ಅನ್ನು ತೊರೆಯಿರಿ. ಇರಾನ್ ಜನರಿಗೆ ಟೆಹರಾನ್ ತೊರೆಯುವುದಕ್ಕೆ ಟ್ರಂಪ್ ಸೂಚನೆಯನ್ನು ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ ನೀಡಿದ್ದಾರೆ. ಎಲ್ಲರೂ ಈಗಿಂದೀಗಲೇ ಟೆಹರಾನ್ ಅನ್ನು ತೊರೆಯಿರಿ ಅಂತ. ಇರಾನ್ ಜನರಿಗೆ ಟೆಹರಾನ್ ತೊರೆಯುವುದಕ್ಕೆ ಟ್ರಂಪ್ ಸೂಚಿಸಿದ್ದಾರೆ. ಅಮೆರಿಕದ ಶ್ವೇತಭವನದಿಂದ ಹೊರಬಿದ್ದಿರುವಂತಹ ಪ್ರಕಟಣೆ ಇದು. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಮರ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಇರಾನ್ ಜನರಿಗೆ ಟೆಹರಾನ್ ತೊರೆಯುವುದಕ್ಕೆ ಇದೀಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. G7 ಶೃಂಗಸಭೆಗೂ ಒಂದು ದಿನ ಮುಂಚೆ ತೆರಳಲು ಸೂಚನೆಯನ್ನ ನೀಡಿದ್ದು ಅಮೆರಿಕದ ಶ್ವೇತಭವನದಿಂದ ಪ್ರಕಟಣೆ ಹೊರಬಿದ್ದಿದೆ. ಇರಾನ್ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡುವುದೇ ಪ್ರಮುಖ ಉದ್ದೇಶ. ಆದರೆ ಎರಡೂ ರಾಷ್ಟ್ರಗಳ ನಡುವಿನ ಈ ಕದನ ತಾರಕಕ್ಕೇರ್ತಾ ಇದೆ. ಮತ್ತೊಂದು ಕಡೆ ಟ್ರಂಪ್ ಹೇಳಿಕೆ ವಿಚಾರವಾಗಿ ಸಕಾರಾತ್ಮಕವಾಗಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿಕೆ ಸಕಾರಾತ್ಮಕ ಅಂತ ಫ್ರೆಂಚ್ ಹೇಳಿದೆ. ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಈ ಸಂಬಂಧ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ವಿಚಾರವಾಗಿ ಈಗಾಗಲೇ ಬಹು ಸ್ಪಷ್ಟವಾದಂತಹ ಒಂದು ಮೆಸೇಜ್ ಅನ್ನು ಕೂಡ ರವಾನೆ ಮಾಡಿರುವಂಥದ್ದು. ಅಮೆರಿಕದ ಶ್ವೇತಭವನ ಪ್ರಕಟಣೆಯನ್ನು ಹೊರಡಿಸಿದೆ. ಈ ಸಂಬಂಧ ಇರಾನ್ ಜನರಿಗೆ ಟೆಹರಾನ್ ತೊರೆಯೋದಕ್ಕೆ ಟ್ರಂಪ್ ಸೂಚನೆಯನ್ನ ನೀಡಿರುವಂಥದ್ದು. ಎಲ್ಲರೂ ಈಗಿಂದೀಗಲೇ ಟೆಹರಾನ್ ಅನ್ನು ತೊರೆಯಿರಿ ಅನ್ನುವಂತಹ ಸೂಚನೆಯನ್ನ ನೀಡಿರುವಂಥದ್ದು. ಪ್ರಮುಖವಾಗಿ G7 ಶೃಂಗಸಭೆಯಿಂದ ಒಂದು ದಿನ ಮುಂಚಿತವಾಗಿ ತೆರಳಬೇಕಿತ್ತು. ಇದರ ನಡುವೆ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡುವುದೇ ಪ್ರಮುಖ ಉದ್ದೇಶ. ಆದರೆ ಅಮೆರಿಕದ ಶ್ವೇತಭವನದಿಂದ ಪ್ರಕಟಣೆ ಹೊರಬಿದ್ದಿರುವಂಥದ್ದು ಈಗಿಂದೀಗಲೇ ಟೆಹರಾನ್ ಅನ್ನು ತೊರೆಯಿರಿ ಅನ್ನುವಂಥ ಒಂದು ಹೇಳಿಕೆ ಸ್ವತಃ ಟ್ರಂಪ್ ಅವರೇ ಕೊಟ್ಟಿರುವಂಥದ್ದು. ಇಲ್ಲಿ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡುವುದೇ ಪ್ರಮುಖ ಉದ್ದೇಶ. ಸೊ ಈ ವಿಚಾರವಾಗಿಯೂ ಕೂಡ ಫ್ರೆಂಚ್ ದೇಶ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇದು ಟ್ರಂಪ್ ಅವರ ಈ ಹೇಳಿಕೆ ಸಕಾರಾತ್ಮಕ ಅನ್ನುವಂಥದ್ದನ್ನು ಹೇಳಿದೆ. ಸೊ ಹಾಗಾಗಿ ಬಹುಶಃ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಲಿಕ್ಕೆ ತಾನು ಮಧ್ಯಪ್ರವೇಶ ಮಾಡಿದ್ದೇ ಕಾರಣ ಅಂತ ಹೇಳ್ಕೋತಾ ಇದ್ದಾರಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಣ ಯುದ್ಧ ಕದನ ವಿರಾಮಕ್ಕೆ ಏನಾದರೂ ಮುನ್ನುಡಿ ಬರೆಯುತ್ತಾ ಟ್ರಂಪ್ ಅವರ ಮಧ್ಯಪ್ರವೇಶದಿಂದ, ಅಥವಾ ಡೋಂಟ್ ಕೇರ್ ಅನ್ನುವಂತೆ ವರ್ತನೆಯನ್ನು ಮಾಡುತ್ತಾ ಇರಾನ್ ಮತ್ತು ಇಸ್ರೇಲ್ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸದ್ಯ ಅಮೆರಿಕ ಈ ಒಂದು ಯುದ್ಧದ ನಡುವೆ ಮಧ್ಯಪ್ರವೇಶ ಮಾಡುವಂಥ ಸೂಚನೆ ಕೂಡ ಕೊಡ್ತಾ ಇರುವಂಥದ್ದು.